ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನದಲ್ಲಿ ಪೆನ್ ಡ್ರೈವ್ ಕಮಾಲ್, ಪ್ರಜ್ವಲ್ಗೆ ಸೋಲು, ಶ್ರೇಯಸ್ಗೆ ಸಿಂಹಾಸನ. 2.5 ದಶಕಗಳ ಬಳಿಕ ಐತಿಹಾಸಿಕ ಗೆಲುವು. 43,000 ಮತಗಳ ಅಂತರದಿಂದ ಜಯಗಳಿಸಿದ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ. ಇಂಡಿಯಾದಲ್ಲೇ ಗಮನ ಸೆಳೆದಿದ್ದ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಗೆಲುವು. ಮಗನ ಸೋಲಿನ ಸೇಡು ತೀರಿಸಿಕೊಂಡ ದೊಡ್ಡಗೌಡ್ರು ಮಗ. 2 ಲಕ್ಷ ಮತಗಳ ಅಂತರದಲ್ಲಿ ಸ್ಟಾರ್ ಚಂದ್ರು ಸೋಲು. ಹೃದಯವಂತನ ಕೈ ಹಿಡಿದ ಬೆಂಗಳೂರು ಗ್ರಾಮಾಂತರದ ಮತದಾರರು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಅಭೂತಪೂರ್ವ ಗೆಲುವು. ಹಾಲಿ ಸಂಸದರಾಗಿದ್ದ ಡಿಕೆ ಸುರೇಶ್ಗೆ ಹೀನಾಯ ಸೋಲು. ಹಲವು ಕಾರಣಗಳಿಗೆ ರಾಜ್ಯ ಹಾಗೂ ದೇಶದ ಗಮನ ಸೆಳೆದಿದ್ದ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆದ್ದು ಬೀಗಿದ್ದಾರೆ. ತಮಗೆ ಟಿಕೆಟ್ ಘೋಷಣೆಯಾದ ದಿನದಿಂದಲೇ ಕಾರ್ಯಪ್ರವೃತ್ತರಾಗಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಹಗಲು ರಾತ್ರಿ ಎನ್ನದೇ ಸುತ್ತಾಡಿದ್ದ ಶ್ರೇಯಸ್ ಸ್ವಾಭಿಮಾನಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದ್ದರು. ಅದಕ್ಕೀಗ ಮತದಾರರು ಅಸ್ತು ಎಂದಿದ್ದಾರೆ. ಕಳೆದ ಏಪ್ರಿಲ್ 26ರಂದು ನಡೆದಿದ್ದ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಇಂದು ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಡೆಯಿತು. ಆರಂಭದಲ್ಲಿ ಕೊಂಚ ಹಿನ್ನೆಲೆ ಕಾಯ್ದುಕೊಂಡಿದ್ದ ಶ್ರೇಯಸ್ ಪಟೇಲ್ ನಂತರದಲ್ಲಿ ನಿರಂತರವಾಗಿ ಮೇಲುಗೈ ಸಾಧಿಸುತ್ತಾ ಕಡೆಗೂ ಗೆಲುವಿನ ನಗೆ ಬೀರಿದ್ರು. ಅಂತಿಮವಾಗಿ ಶ್ರೇಯಸ್ ಪಟೇಲ್ 6,70,599 ಮತ ಪಡೆದರೆ ಪ್ರತಿಸ್ಪರ್ಧಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ 6,26,843 ಮತ ಪಡೆದರು. ಶ್ರೇಯಸ್ ಪಟೇಲ್ 42,720 ಮತಗಳ ಅಂತರದಿಂದ ವಿಜಯಮಾಲೆ ಧರಿಸಿದರು. 1999ರಲ್ಲಿ ಎಚ್ಡಿ ದೇವೇಗೌಡರನ್ನ ಸೋಲಿಸಿದ ಪುಟ್ಟಸ್ವಾಮಿ ಗೌಡ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ 2.5 ದಶಕಗಳ ಬಳಿಕ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ನನ್ನ ಸೋಲಿಸಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಪ್ರಜ್ವಲ್ ರೇವಣ್ಣ ಅವರೀಗ ಸಂಸದ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಶ್ರೇಯಸ್ ಸೋಲಿಸುವ ಮೂಲಕ ಶ್ರೇಯಸ್ ಹೊಸ ಇತಿಹಾಸ ಬರೆದಿದ್ದಾರೆ. ಇಡೀ ಹಾಸನ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೇಯಸ್ ಗೆಲುವನ್ನ ಕೊಂಡಾಡಿದ್ದಾರೆ. ಶ್ರೇಯಸ್ ಅವರನ್ನ ಹೊತ್ತುಕೊಂಡು ಮೆರವಣಿಗೆ ನಡೆಸಿದರಲ್ಲದೆ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಶ್ರೇಯಸ್ ಗೆಲುವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಶಾಸಕ ಕೆಎಂ ಶಿವಲಿಂಗೇಗೌಡ, ಮುಖಂಡರಾದ ಬಾಗೂರು ಮಂಜೇಗೌಡ, ಬನವಾಸಿ ರಂಗಸ್ವಾಮಿ, ಎಂಟಿ ಕೃಷ್ಣೇಗೌಡ, ಎಚ್ಕೆ ಮಹೇಶ್ ಹಾಗೂ ಶ್ರೇಯಸ್ ಅವರ ತಾಯಿ ಅನುಪಮಾ ಮೊದಲಾದವರು ಆಗಮಿಸಿ ಅಭಿನಂದಿಸಿದರು. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೋಲನ್ನ ಸಂಭ್ರಮಿಸಿದ್ದಾರೆ. ಹಾಸನ ನಗರದ ಡೈರಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನಿರೀಕ್ಷೆಯಂತೆಯೇ ಹಾಸನ ವಿಧಾನಸಭಾ ಕ್ಷೇತ್ರ, ಹೊಳೆನರಸೀಪುರ, ಅರಕಲಗೂಡು ಕ್ಷೇತ್ರದ ಜನರು ಹೆಚ್ಚಾಗಿ ಶ್ರೇಯಸ್ ಕೈ ಹಿಡಿದಿದ್ದಾರೆ. ಹಾಸನದಲ್ಲಿ ಶ್ರೇಯಸ್ಗೆ ಸುಮಾರು 20,000 ಲೀಡ್ ಸಿಕ್ಕಿದರೆ ಹೊಳೆನರಸೀಪುರ 17,000 ಹಾಗೂ ಅರಕಲಗೂಡಿನಲ್ಲಿ 15,000ಕ್ಕೂ ಅಧಿಕ ಲೀಡ್ ಸಿಕ್ಕಿದೆ. ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕರಿರುವ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರೂ ಆಗಿರುವ ಕೆಎಂ ಶಿವಲಿಂಗೇಗೌಡ ಅವರು ಪ್ರತಿನಿಧಿಸುತ್ತಿರುವ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಹೆಚ್ಚು ಲೀಡ್ ಕೊಡಲಿದೆ ಎಂದು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಆರಂಭದಿಂದಲೂ ಇಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರೇ ಮುನ್ನಡೆ ಕಾಯ್ದುಕೊಂಡೇ ಬಂದಿದ್ದರು. ಕಡೆಯಲ್ಲಿ ಶ್ರೇಯಸ್ ಪಟೇಲ್ ಅವರಿಗೆ ಸುಮಾರು 3,000 ಮತ ಹೆಚ್ಚಾಗಿ ಬಂದಿವೆ. ಉಳಿದಂತೆ ಆರಂಭದಿಂದಲೂ ಕಡೂರು, ಸಕಲೇಶಪುರ ಮತ್ತು ಬೇಲೂರು ಎನ್ಡಿಎಗೆ ಲೀಡ್ ಕೊಟ್ಟಿದ್ದರು. ಕಡೆಯಲ್ಲಿ ಶ್ರವಣಬೆಳಗೊಳ ಮತ್ತು ಬೇಲೂರಿನಲ್ಲಿ ಕೊಂಚ ಅದಲು ಬದಲಾದವು. ಫಲಿತಾಂಶ ಘೋಷಣೆಯಾದ ನಂತರ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಇದು ಕೇವಲ ನನ್ನ ಗೆಲುವು ಮಾತ್ರ ಅಲ್ಲ, ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು. ಅವರ ಪರಿಶ್ರಮವಿಲ್ಲದೆ ಗೆಲುವು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಿದರು. ತನ್ನನ್ನ ಗೆಲ್ಲಿಸುವ ಮೂಲಕ ಜನತೆ ದೊಡ್ಡ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡುವುದಾಗಿ ಹೇಳಿದ ಅವರು, ಅಭ್ಯರ್ಥಿಯಾಗಿ ಆತಂಕ ಇದ್ದೇ ಇತ್ತು, ಆದರೆ ಗೆಲುವಿನ ವಿಶ್ವಾಸ ಅಚಲವಾಗಿತ್ತು ಎಂದರು. ಬದಲಾವಣೆಯನ್ನು ಬಯಸಿದ್ರು. ಒಂದು ಜೊತೆಗೆ ಐತಿಹಾಸಿಕ ಗೆಲುವಿನ ಜೊತೆಗೆ ಜವಾಬ್ದಾರಿ ಜಿಲ್ಲೆಯ ಜನ ಒಂದು ನಿರೀಕ್ಷೆ ಇಟ್ಟು ಒಂದು ಪ್ರೀತಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಅದು ನಾವು ಉಳಿಸ್ಕೊಳ್ಳುವಂಥ ಕೆಲಸ ನಾನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಸಂಸದ ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟೋ ಯೋಜನೆಗಳು ನೆನಗುದಿಗೆ ಬಿದ್ದಿದೆ, ಅದನ್ನೆಲ್ಲ ಸರ್ಕಾರ ಗಮನ ತಂದು ಸಂಸತ್ತಿನಲ್ಲಿ ಬಗ್ಗೆ ಪರವಾಗಿ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಪಕ್ಷ ನಮಗೆ ಪ್ರತ್ಯಕ್ಷವಾಗಿ ಎಷ್ಟು ಜನ ಸಹಕರಿಸಿದ್ದಾರೆ, ನಮ್ಮ ಜಿಲ್ಲಾ ಎಲ್ಲ ನಾಯಕರು ಮತ್ತು ಪರೋಕ್ಷವಾಗಿ ನಮಗೆ ಎಷ್ಟು ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ತಾಯಂದಿರು, ನಮ್ಮ ಸೋದರಿಯರು, ನಮ್ಮ ನೆಚ್ಚಿನ ಯುವಕ ಮಿತ್ರರು, ನಮ್ಮ ಹಿರಿಯರು ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ.
ಅವರ ಒಂದು ನಂಬಿಕೆಗೆ ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ ಅಂತ ನಿಮ್ಮ ಮುಂದೆ ನಾನು ಭರವಸೆ. ಪಕ್ಷದ ಗ್ಯಾರಂಟಿ ನಿಮ್ಮ ತಾತವರು ಎಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರ ಅದನ್ನು ಮರಿಬಾರ್ದು. ಜೊತೆಗೆ ನಮ್ಮ ಎಲ್ಲ ಜಿಲ್ಲಾ ನಾಯಕರು ಶ್ರಮ ಇದಾಗಿದೆ. ಈ ಗೆಲುವು ನನ್ನ ಗೆಲುವಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು. ಜೊತೆಗೆ ನಮ್ಮ ತಾತ ಅವರೇನು 98ರಲ್ಲಿ ಚುನಾವಣೆ ಗೆದ್ದಿರೋ ಆ ಒಂದು ಅಭಿವೃದ್ಧಿ ಕಾರ್ಯ ಇವತ್ತಿಗೂ ನಮ್ಮ ಎಲ್ಲ ತಾಲೂಕಿನಲ್ಲಿ ಅದನ್ನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಬರೋಬ್ಬರಿ 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸುಮಲತಾ ಅಂಬರೀಶ್ ಅವರು ಸೋಲಿಸಿದರು. ಇದಾದ ನಂತರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳಲ್ಲಿ 5 ಕ್ಷೇತ್ರ ಕಾಂಗ್ರೆಸ್ ಗೆದ್ದರೆ ಮತ್ತೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ವೋದಯ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದರು. ಆದರೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಛಿದ್ರ ಮಾಡಿದ ಕಾಂಗ್ರೆಸ್ ವಿರುದ್ಧ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಅಖಾಡ ಪ್ರವೇಶಿಸಿದ್ದರು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ 2 ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಮಂಡ್ಯ ಜಿಲ್ಲೆ ಜೆಡಿಎಸ್ ಭದ್ರಕೋಟೆ ಎಂಬ ಪಟ್ಟವನ್ನ ಮತ್ತೊಮ್ಮೆ ಉಳಿಸಿಕೊಂಡಿದೆ. ಹಳೆ ಕರ್ನಾಟಕದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ನಾನು ಪ್ರಾರಂಭಿಕ ಹಂತದಲ್ಲಿ ಹಲವಾರು ನಾಯಕರ ಜೊತೆ ಮೊದಲೇ ಮಾತನಾಡಿದ್ದೆ. ಈ 3 ಕ್ಷೇತ್ರಗಳನ್ನ ಗೆದ್ದಿದ್ರೆ ನಮ್ಮ ನಿರೀಕ್ಷೆ ಸಂಖ್ಯೆ ಮುಟ್ಟಬಹುದಾಗಿತ್ತು. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸ್ವಲ್ಪ ಹಣದ ಸಮಸ್ಯೆ ಕೂಡ ಆಗಿತ್ತು. ಮೋದಿ ಹೆಸರಿನಲ್ಲಿ ಗೆಲ್ತೀವಿ ಅನ್ನೋ ಅತಿಯಾದ ನಂಬಿಕೆಯಿಂದ ಸ್ವಲ್ಪ ಮೈಮರೆತಿದ್ದಾರೆ. ಕಾಂಗ್ರೆಸ್ 20 ಸ್ಥಾನ ಗೆಲ್ತೀವಿ ಅಂತ ಇದ್ರು, ಜೆಡಿಎಸ್ ಅನ್ನ ಮುಗಿಸ್ತೀವಿ ಅಂತ ಇದ್ರು. ಜೆಡಿಎಸ್ ಬಗ್ಗೆ ಕಳೆದ ವಿಧಾನಸಭೆ ಚುನಾವಣೆ ಬಳಿಕ ಏನೆಲ್ಲ ಮಾತನಾಡಿದ್ರು ಅದನ್ನು ಮರೆಯಲ್ಲ ಎಂದು ಕಿಡಿಕಾರಿದ್ರು. ನಾನು 136 ಸ್ಥಾನ ಗೆದ್ದಿದ್ದೀನಿ, ಜೆಡಿಎಸ್ ಕೇವಲ 19 ಸ್ಥಾನ ಮಾತ್ರ ಗೆದ್ದಿದೆ ಎಂಬ ದುರಹಂಕಾರದ ಮಾತುಗಳನ್ನಾಡಿದ್ರು. ಅದಕ್ಕೆ ಉತ್ತರ ಈ ಫಲಿತಾಂಶ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರ ಜಿಲ್ಲೆಯ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ತುಮಕೂರು, ಚಿಕ್ಕಬಳ್ಳಾಪುರ, ಮೈಸೂರು ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾಡಿನ ಜನತೆಗೆ ಮನವಿ ಮಾಡ್ತೀನಿ. ನಮಗೆ ಸಿಕ್ಕ ಆಶೀರ್ವಾದ, ನಾಡಿನ ಅಭಿವೃದ್ಧಿಗೆ ಮೋದಿ ಜೊತೆ ಮಾತನಾಡಿ ಶ್ರಮಿಸುತ್ತೇವೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಷ್ಟು ಸ್ಥಾನ ಪಡೆಯಲು ನಮ್ಮ ಕೆಲವು ಸಮಸ್ಯೆಗಳೇ ಕಾರಣ. ಗ್ಯಾರಂಟಿ ಯೋಜನೆಗಳಿಂದ ಇಷ್ಟು ಸ್ಥಾನ ಪಡೆದಿದೆ ಅಂತ ನಾನಂತೂ ಹೇಳಲ್ಲ. ನಮ್ಮ ಮೈತ್ರಿಯನ್ನ ಜನ ಒಪ್ಪಿದ್ದಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದರು. ಅದರಲ್ಲಿ ಯಾವುದೇ ರೀತಿಯ ನಮಗೆ ಮುನ್ನಡೆ ಸಾಧಿಸ್ತಕ್ಕಂಥದ್ರಲ್ಲಿ ಅನುಮಾನಗಳೇನಿರಲಿಲ್ಲ. ಇವತ್ತು ಕರ್ನಾಟಕವೂ ಒಳಗೊಂಡಂತೆ ಇಡೀ ದೇಶದಲ್ಲಿ NDA ಅಭ್ಯರ್ಥಿಗಳು BJPಯ ನಾಯಕತ್ವದಲ್ಲೇ BJP ಪಕ್ಷದ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ದೇಶದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಸಂಖ್ಯೆಯಲ್ಲಿ ಈ ಬಾರಿ ಇವತ್ತು NDA ಅಭ್ಯರ್ಥಿಗಳು ಗೆಲ್ತಾರೆ. ಮಂಡ್ಯ ಎಲ್ಲ ಕಡೆ ಪೋಸ್ಟಲ್ ಬ್ಯಾಲೆಟ್ ಶುರುವಾಗಿದೆ. ಪೋಸ್ಟಲ್ ಬ್ಯಾಲೆಟ್ನ ಈಗ ನಿಮಗೆ ಬರ್ತಕ್ಕಂಥ ಮಾಹಿತಿಗಳು ಪೋಸ್ಟಲ್ ಬ್ಯಾಲೆಟ್ನಲ್ಲಿ ಯಾರಿಗೆ ಹೆಚ್ಚಿನ ಮತ ಬಂದಿದೆ ಅಂತಕ್ಕಂಥದ್ದು ಬರುತ್ತೆ. ಇನ್ನೂ ಒಂದು ಅರ್ಧ ಗಂಟೆ ಆದ ನಂತರ ಬಹುಶಃ ನಮ್ಮ EVMಗಳು ಓಪನ್ ಆಗ್ತಕ್ಕಂಥದ್ದು. ಆರಂಭಿಕವಾಗಿ ಮುನ್ನಡೆ ಏನಿದೆ ಅದು ಕೊನೆಯ ಹಂತದವರೆಗೂ ಸಂಪೂರ್ಣ ವಿಜಯದ ಒಂದು ಘೋಷಣೆ ಆಗೋವರೆಗೂ ಮುನ್ನಡೆನಲ್ಲೇ ಇರ್ತವೆ JDS BJP ಅಭ್ಯರ್ಥಿಗಳು ಅಂತಕ್ಕಂಥ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕೆಂದು ಪಟ್ಟು ಹಿಡಿದಿದ್ದ ಬಿಜೆಪಿಗೆ ಕೊನೆಗೂ ಗೆಲುವಾಗಿದೆ. ಹಾಲಿ ಸಂಸದರಾಗಿರುವ ಡಿಕೆ ಸುರೇಶ್ ಹೀನಾಯ ಸೋಲು ಕಂಡಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧಿಸಿದ ಡಾ ಸಿಎನ್ ಮಂಜುನಾಥ್ ಅವರಿಗೆ ಬರೋಬ್ಬರಿ 1,90,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಕಂಡಿದ್ದಾರೆ. ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಸತತ 4ನೇ ಗೆಲುವು ಕಾಣುವ ಕನಸು ನುಚ್ಚುನೂರಾಗಿದೆ. ಗೆಲುವಿನ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಡಾ ಸಿಎನ್ ಮಂಜುನಾಥ್ ಗೆಲ್ಲುವ ಬಗ್ಗೆ ವಿಶ್ವಾಸವಿತ್ತು ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೊಂದು ಐತಿಹಾಸಿಕ ಗೆಲುವು. ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ಎಂದಿದ್ದಾರೆ. ನಾನು ಗೆಲ್ಲುತ್ತೇನೆ ಎನ್ನುವ ನಿರೀಕ್ಷೆ ಇತ್ತು, ಆದರೆ ಜನ ನನಗೆ ವಿಶ್ರಾಂತಿ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವನ್ನ ಸಮನಾಗಿ ತೆಗೆದುಕೊಳ್ಳುತ್ತೇನೆ. ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದ. 3 ಬಾರಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ರಿ, 4ನೇ ಬಾರಿ ವಿರಾಮ ಕೊಟ್ಟಿದ್ದೀರಾ ಎಂದು ಸೋಲಿನ ಬಳಿಕ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಇಲ್ಲಿ ಏಪ್ರಿಲ್ 26ರಂದು ಮೊದಲ ಹಂತದಲ್ಲಿ ಚುನಾವಣೆ ನಡೆದಿದ್ದು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಟ್ಟು 27,63,910 ಮತದಾರರಿದ್ದಾರೆ. ಈ ಪೈಕಿ 14,06,042 ಪುರುಷ ಮತದಾರರಿದ್ದಾರೆ. ಅಲ್ಲದೆ 13,57,547 ಮಹಿಳಾ ಮತದಾರರಿದ್ದಾರೆ. ಇನ್ನು 321 ಇತರೆ ಮತದಾರರಿದ್ದಾರೆ. ಈ ಬಾರಿ 67.29% ಮತದಾನ ಆಗಿದೆ. ಅಂದ್ರೆ ನಿನ್ನೆ ಇದ್ದಂಥ ಆತಂಕ ಇವತ್ತು ನಿವಾರಣೆಯಾಗಿದೆ. ಯಾಕೆಂದರೆ ಈಗ ನಾವು ಗೆಲುವಿನತ್ತ ಸಾಗಿದ್ದೇವೆ. ಬಹುಶಃ ಈಗಾಗಲೇ 1,60,000
ಅಂತರದಿಂದ ನಾವು ಮುಂದೆ ಇದ್ದೇವೆ. ಸೊ ಹೀಗಾಗಿ ಈ ಕ್ಷೇತ್ರದ ಗೆಲುವು ಸುಮಾರು ಈಗ 19.5 ಲಕ್ಷ ಜನ ಮತದಾರರು ವೋಟ್ ಮಾಡಿದ್ದಾರೆ. ಸೊ ಈ ಗೆಲುವಿನ ಕ್ರೆಡಿಟ್ ಏನಿದೆ ಇದು ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಸಲ್ಲುತ್ತೆ. ಅದರಿಂದ ಮೊದಲನೇದಾಗಿ ನಾನೆಷ್ಟು ಖುಷಿಯಾಗಿದ್ದೇನೋ, ನಾವೆಷ್ಟು ಸಂತೋಷವಾಗಿದ್ದೇನೋ ಅಷ್ಟೇ ಸಂತೋಷ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಸಂತೋಷ ಆಗಿದೆ, ಇದು ಕಾರ್ಯಕರ್ತರಿಗೆ ಸಂತೋಷ ಆಗಿದೆ. ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಹಾಸನದ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಆಘಾತ ಎದುರಾಗಿದ್ದು, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿಜಯ ಪತಾಕೆ ಹಾರಿಸುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿರುವ ಪ್ರಜ್ವಲ್ ರೇವಣ್ಣ ಮೌನಕ್ಕೆ ಜಾರಿದ್ದಾರೆ. ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಆದರೆ ಇಂದು ನಡೆದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವು ದಾಖಲಿಸಿದ್ದಾರೆ. ಅಲ್ಲದೆ ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಪ್ರಜ್ವಲ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಇನ್ನು ಇದೇ ವೇಳೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನ ತನಿಖೆ ಮುಂದುವರೆಸಿದ್ದಾರೆ. ಇನ್ನೆರಡು ದಿನ ಮಾತ್ರ ಕಸ್ಟಡಿಯಲ್ಲಿ ಇರಲಿದ್ದು ಅಲ್ಲಿಯವರೆಗೆ ತನಿಖೆ ಮುಂದುವರಿಯಲಿದೆ. ಈ ವೇಳೆ ಪೇಪರ್ ವರ್ಕ್, ಸಾಕ್ಷಿಗಳ ಸಂಗ್ರಹ, ಸ್ಟೇಟ್ಮೆಂಟ್ ರೆಕಾರ್ಡ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಪೆನ್ಡ್ರೈವ್ ಪ್ರಕರಣ ಭಾರೀ ಚರ್ಚೆಯಾಗಿದ್ದು ಇಡೀ ದೇಶದ ಗಮನವನ್ನೇ ಸೆಳೆದಿದ್ದರಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪಗಳಿದ್ದವು. ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ವಶದಲ್ಲಿದ್ದು ತನಿಖೆ ಎದುರಿಸುತ್ತಿರುವ ಮಧ್ಯೆ ಸಂಸತ್ ಸದಸ್ಯ ಸ್ಥಾನವನ್ನ ಈಗ ಕಳೆದುಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಪ್ರಜ್ವಲ್ ಅವರನ್ನ ಶ್ರೇಯಸ್ ಪಟೇಲ್ ಸೋಲಿಸಿ ಇತಿಹಾಸ ಬರೆದಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕಾರು ಡ್ರೈವರ್ ಕಾರ್ತಿಕ್ನನ್ನ ಹೊತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಗೆಲುವನ್ನ ದಾಖಲಿಸಿದ್ದಾರೆ. ಈ ಹಿನ್ನೆಲೆ ಹಾಸನದಲ್ಲಿ ಪ್ರಜ್ವಲ್ ಕಾರು ಡ್ರೈವರ್ ಕಾರ್ತಿಕ್ನನ್ನ ಹೊತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಪ್ರಜ್ವಲ್ ಸೋಲುತ್ತಿದ್ದಂತೆ ಪೆನ್ಡ್ರೈವ್ ಆರೋಪಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಆರೋಪಿಗಳಾದ ಕಾರ್ತಿಕ್, ಪುಟ್ಟರಾಜು ಜೊತೆ ಸಂಭ್ರಮಾಚರಣೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಸೋಮವಾರ ತಾಲೂಕಿನ ಯಡೂರು ಕೂಡಿಗೆ ಸಮೀಪ ನಡೆದಿದೆ. ಆಲೂರು ತಾಲೂಕಿನ ಭರತವಳ್ಳಿ ಗ್ರಾಮದ ರಂಗಸ್ವಾಮಿ ಮೃತ ದುರ್ದೈವಿಯಾಗಿದ್ದು, ಆಲೂರು ಪಟ್ಟಣದ ಕೆಇಬಿ ಸಮೀಪ ಇರುವ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಮೃತರು ಎಂದಿನಂತೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮುಗಿಸಿಕೊಂಡು ಬೆಳಗ್ಗೆ ಮನೆಗೆ ತೆರಳುತ್ತಿದ್ದಾಗ ಹಾಸನ ಕಡೆಯಿಂದ ಬಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರ ಗೆಲುವಿನ ಹಿನ್ನೆಲೆ ಪಟ್ಟಣದ ಕೆಆರ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಭರ್ಜರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಗೆಲುವಿನ ಸಂಭ್ರಮವನ್ನು ಆಚರಿಸಲಾಯಿತು.
ಈ ಸಂದರ್ಭದಲ್ಲಿ ರೈತ ಮುಖಂಡ ಸಿಜಿ ರವಿ ಮಾತನಾಡಿ, ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ರಾಜಕೀಯದಲ್ಲಿ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವು ಜಿಲ್ಲೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರಲಿಲ್ಲ. ಆದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರವರು ಮಾಡಿದಂತಹ ಲೈಂಗಿಕ ದೌರ್ಜನ್ಯ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನತೆ ಇವರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಈಗಲಾದರೂ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವ ಅನಾಚಾರ ಆಧರಿಸಿ ಸೂಕ್ತ ತನಿಖೆ ಮಾಡಿ ನೊಂದ ಸಂತ್ರಸ್ತರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕಾಗಿ ಕೋರಿದರು. ರಾಜಕೀಯ ಮಾಡಿಕೊಂಡು ಇಷ್ಟಿದ್ದಾಗ ಏನು ನಮ್ಮ ಅವ್ಯವಹಾರ ಮಾಡಿ ನಮ್ಮ ಓಟನ್ನ ತಗೊಂಡೋಗಿ ಅದಕ್ಕೆ ಇವತ್ತು ಹಾಸನ ಜಿಲ್ಲೆ ಜನತೆಗೆ ನಾನು ಫಸ್ಟು ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಈ ಥರ ತಕ್ಕ ಪಾಠ ಕಲಿಸಿದ್ದಾರೆ ಅಂದರೆ ಇವತ್ತು ಯಾವ ದುಡ್ಡು ಯಾವ ಎಣ್ಣೆ ಬಾಡು ಏನು ಉಳಿದಿಲ್ಲ. ಈ ಸಲ ಜನ ತಕ್ಕ ಪಾಠ ಕಲಿಸಿದ್ದಾರೆ. 30 ವರ್ಷದಿಂದ ಒಬ್ಬ ಅವ್ಯವಹಾರಕ್ಕೆ ಸಂಸದ ಒಬ್ಬ ಗೌರ್ಮೆಂಟ್ ಆಫೀಸ್ ಕೊಟ್ಟು ಡೀಸೆಲ್ ಕೊಟ್ಟು ಪೆಟ್ರೋಲ್ ಕೊಟ್ಟು 5 ವರ್ಷ ಅವನು ಹೋಗಿ ಸಂಸದ ಭವನ ಉಪಯೋಗಿಸ್ಕೊಂಡು ಬಡವರಿಗೆ ಹೆಣ್ಣು ಮಕ್ಕಳೆಲ್ಲ ಅದು ಹೇಳಕ್ ಅಸಹ್ಯ ಆಗುತ್ತೆ. ಆ ಮಟ್ಟಿಗೆ ನಮ್ಮ ದುಡ್ಡನ್ನ ಪುರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸಿಎನ್ ಶಶಿಧರ್ ರವರ 45ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅವರ ಸ್ನೇಹಿತರು ಆಚರಿಸಿದ್ದು ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ತಿಳಿಸಿದರು. ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯ ಟಿವಿಎಸ್ ಶೋರೂಂನಲ್ಲಿ ಸಿಎನ್ ಶಶಿಧರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಅವರು, ಪಟ್ಟಣವನ್ನ ಸುಂದರವಾಗಿ ಇಡಲು ಶಶಿರವರು ಅಧ್ಯಕ್ಷರಾದ ಅವಧಿಯಲ್ಲಿ ಕೆಲಸ ಮಾಡಿರುವುದು ಮಾದರಿಯಾಗಿದೆ. ಅವರ ಸರಳತೆಯೇ ಸ್ವಭಾವವೇ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಕರೆತಂದಿರುವುದು. ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳು ಲಭಿಸಲಿ ಎಂದು ಹಾರೈಸಿದರು. ಯಾವುದೇ ರಾಜಕೀಯ ಪಕ್ಷ ಅನ್ನೋದಕ್ಕೆ JDS ಪಕ್ಷ ಆದರೂ ಕೂಡ ಅವರು ಸರಳ ಸಜ್ಜನ ಸಾಮಾಜಿಕ ಎಲ್ಲರ ಒಂದೇ ಥರ ಆತ್ಮೀಯವಾಗಿರ್ತಾರೆ. ಈ ಟೌನಲ್ಲಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕ್ಷೇತ್ರ ಶಾಸಕರ ಹೇಳಿದ್ದು ವೇದಿಕೆಯಲ್ಲೇ ನಾವೆಲ್ಲ ಇದ್ದೀವಿ. ನಮ್ಮ ಪ್ರಸಾದ ನಡೆಯುವಲ್ಲಿ ಇನ್ನೊಂದು ಆತ್ಮೀಯ ಕೊಡಿ ಅಭಿವೃದ್ಧಿ ಮಾಡ್ತಾರೆ, ಆಶೀರ್ವಾದ ಮಾಡಿರ್ತಾರೆ. ಗ್ರೀನ್ ಇಶ್ಯೂ ಮತ್ತು ಗ್ರೀನ್ ಪಾನ್ ಏನು ಕಾಣ್ತಾ ಇಲ್ಲ, ಶಾಸಕರು ಒಬ್ಬರೇ ಇದು ಮಾಡಲ್ಲ. ಅದೇನೇ ರಾಜಕೀಯ ಪಕ್ಷಗಳಿಂದ ಇಂಥ ಒಂದು ವ್ಯಕ್ತಿ ನಾನು ಅವತ್ತೇ ಯಾವುದು ಅಧಿಕಾರದ ಇದ್ದಂತ ಇಲ್ಲ ಸರ್ MLC ಇದ್ದಂತ ಅವರಿಗೆ ಶುಭವನ್ನು ಕೊಟ್ಟು ಹಂಗಾಗಿ ಯಾವುದು ರಾಜಕೀಯದಲ್ಲಿ ವೈಯಕ್ತಿಕ ಆತ್ಮೀಯ ಶುಭವನ್ನು ಕೊಟ್ಟು ಆರೋಗ್ಯ ಆಯುಷ್ ಸೊಸೈಟಿ. ಮಾಜಿ ಪುರಸಭಾ ಅಧ್ಯಕ್ಷ ಶಶಿಧರ್ ಮಾತನಾಡಿ, ಹುಟ್ಟು ಸಾವು ಖಚಿತ ಆದರೆ ಇದ್ದ ದಿನಗಳಲ್ಲಿ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದು ಮುಖ್ಯ. ಆದ್ದರಿಂದ ಎಲ್ಲರೂ ಅಸೂಹೆ ದುರಾಸೆಗಳನ್ನು ಬಿಟ್ಟು ಬದುಕಬೇಕು ಎಂದರು. ಇವತ್ತು ನನಗೆ 45 ವರ್ಷ ಏನು ಕಾಲಿಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಅರ್ಥಪೂರ್ಣವಾದ ಹುಟ್ಟುಹಬ್ಬನ ನನ್ನ ಸ್ನೇಹಿತರುಗಳು ಆಚರಿಸ್ತಾ ಇರ್ತಾರೆ. ಈ ಬಾರಿ ಒಂದು ಬಡವರಿಗೆ ಮತ್ತು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಇವತ್ತು ತಾವೆಲ್ಲ ನೋಡಿದ್ದೀರಾ ಚನ್ನರಾಯಪಟ್ಟಣ ನಗರದಲ್ಲಿ ಯಾವ್ದಾರ ಒಂದು ಸಾವು ನೋವು ಸಂಭವಿಸಿದ್ರೆ 1 ದಿನ 2 ದಿನ ಇಡಬೇಕು ಅಂತ ಅಂದರೆ ನಾವು ಹಾಸನಿಗೆ ಹೋಗಿ ಫ್ರೀದರ್ನ ತರಬೇಕು. ಬಟ್ ಆ ಫ್ರೀದರ್ನ ತಂದರೆ ಅದರ ಬಾಡಿಗೆನೂ ಕೂಡ ಬಹುಶಃ 2 ದಿನಕ್ಕೆ ನಾನೇ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ತರಿಸ್ಕೊಟ್ಟಿರೋಂಥದ್ದು 12,000ರಿಂದ 13,000ನ ಚಾರ್ಜ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರುಗಳೆಲ್ಲ ಒಡಗೂಡಿ ಅವರೇನೆ ಒಂದು 65,000 ರೂಪಾಯಿನ ವೆಚ್ಚ ಆಗೋಂಥದ್ದು ಒಂದು ಫ್ರೀದರ್ನ ತಂದು ನಾವೇನೇ ಮೇಂಟೈನ್ ಮಾಡ್ತೀವಣ್ಣ, ಉಚಿತವಾಗಿ ಕೊಡ್ತೀವಿ. ತಗೊಂಡೋಗಿ ತಗೊಂಬರೋದು ಅವರ ಜವಾಬ್ದಾರಿ. ಕಷ್ಟಗಳು ಬರೋದು ಬೇಡ, ಬಂದರೆ ನಾವು ಅವ್ರ ಜೊತೆ ಇರ್ತೀವಿ ಅನ್ನೋ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜಣ್ಣ, ಕೆಸಿಪಿ ಮಾಲೀಕರಾದ ಕಿರಣ್, ಗುಲಸಿಂದ ಶಿವರಾಜ್, ಹರ್ಷವಾಭೇಗೌಡ, ಗೋಬಿ, ರಾಹುಲ್, ರಘು, ದಿಲೀಪ್, ಸಂದೇಶ್, ಚೇತನ್, ಪ್ರತಾಪ್, ಶಿವಮುಖಾನ್ ಇದ್ದರು. ಸಾಲ ತೀರುವಳಿ ಮಾಡಿದರೂ ಪತ್ರ ನೀಡದೆ ಸತಾಯಿಸುತ್ತಿರುವ ಕೇರ್ಪೇಟೆ ಪಟ್ಟಣದ ಕೆನರಾ ಬ್ಯಾಂಕ್ ಧೋರಣೆ ವಿರುದ್ಧ ರೈತ ಮುಖಂಡರು ಬ್ಯಾಂಕ್ ಆವರಣದಲ್ಲಿ ಧರಣಿ ನಡೆಸಿದರು. ರೈತ ಮುಖಂಡ ಸಿಂಧಘಟ್ಟ ಮಧುಕುಮಾರ್ ನೇತೃತ್ವದಲ್ಲಿ ಕೆನರಾ ಬ್ಯಾಂಕ್ ಶಾಖಾ ಕಚೇರಿಗೆ ಆಗಮಿಸಿದ ರೈತ ಮುಖಂಡರು ಧರಣಿ ಆರಂಭಿಸಿದರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಮಧುಕುಮಾರ್, ನಾವು ಏಕಾಏಕಿ ಧರಣಿಗೆ ಕುಳಿತಿಲ್ಲ. ಸಮಸ್ಯೆ ಬಗೆಹರಿಸದಿದ್ದರೆ ಜೂನ್ 3ರಂದು ಧರಣಿ ನಡೆಸುವುದಾಗಿ ಕಳೆದ 10 ದಿನಗಳ ಹಿಂದೆಯೇ ಬ್ಯಾಂಕ್ಗೆ ಲಿಖಿತ ಸೂಚನೆ ನೀಡಿದ್ದೇವೆ. ಇಂದು ಸಂಜೆಯೊಳಗೆ ತೀರುವಳಿ ಪ್ರಮಾಣ ಪತ್ರ ನೀಡುತ್ತೇವೆ. ಧರಣಿ ನಡೆಸದಂತೆ ದಾರಿ ತಪ್ಪಿಸಿದ ಬ್ಯಾಂಕ್ನ ವ್ಯವಸ್ಥಾಪಕರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲದ ಕಾರಣ ಧರಣಿ ಆರಂಭಿಸಿದ್ದೇವೆ. ಹೋರಾಟ ಮುಂದುವರಿಯಲಿದೆ ಎಂದರು. ನಾವು ಅನಿವಾರ್ಯವಾಗಿ ಗಾಂಧಿ ಚಳವಳಿಯನ್ನು ಇಲ್ಲಿ ಇಡ್ತಾ ಇದ್ದೀವಿ. ನಮಗೆ NOC ಕೊಡಿ, ನಿಮ್ಗೆ ಹಣ ಕೊಡಿ. ನಾವು ಹಣ ಕಟ್ಟಿದ್ದೀವಿ. ನಮ್ಮ ಈ ಬರಗಾಲ ಸಂದರ್ಭದಲ್ಲೂ ಹಣ ಕಟ್ಟಿದ್ದಾರೆ ರಂಗಸ್ವಾಮಿ ಅವರು. ಆದರೆ NOC ಕೊಟ್ಟಿಲ್ಲ. ನಮಗೆ ಬೇರೆ ವ್ಯವಹಾರ ಮಾಡಬೇಕು.
ಅಂಥದ್ರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಈ ರೀತಿ ನಡವಳಿಕೆ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ತೊಂದರೆ ಆಗ್ತದೆ ಮತ್ತು ಅವ್ರ ಇಲಾಖೆಯವರು ಇವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ. ಇದು ಸರ್ಕಾರ ಮತ್ತು ಏನು ಇದ್ರ ಮೇಲೆ ತಗೊಳ್ತದೆ. ಅದಕ್ಕೆ ಸರ್ಕಾರ ಮತ್ತು ಬ್ಯಾಂಕ್ ಮೇಲಧಿಕಾರಿಗಳು ಹೊಣೆಗಾರಿಕೆ ಆಗಬೇಕು. ನಾವು NOC ಇಲ್ಲಿ ಕೊಡೋ ಗಂಟು ನಾವು ಈ ಚಳವಳಿನ ಮುಂದುವರಿಸ್ತೀವಿ. ಅವರು ಕಾನೂನಲ್ಲಿ ಏನಾರ ಕಾನೂನು ಕ್ರಮ ತಗೊಂಡು ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಕರೋಟಿ ತಮ್ಮಯ್ಯ, ಅಕ್ಕಿ ಮಂಚನಹಳ್ಳಿ ಮಹೇಶ್, ಮಡುವಿನಕೋಡಿ ಪ್ರಕಾಶ್, ರಂಗಸ್ವಾಮಿ, ನೀತಿಮಂಗಲ ಮಹೇಶ್, ಚೇತನ್ ಇದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಯಲು ಸೀಮೆಯ ಜನರಿಗೆ ನೀರು, ವಿದ್ಯುತ್, ಶಿಕ್ಷಣ ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದು ಪ್ರತಿಯೊಬ್ಬರೂ ಅವರ ಸ್ಮರಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಶ್ರೀ ಧರ್ಮಸ್ಥಳ ಸಂಯೋಜನಾಧಿಕಾರಿ ತಿಲಕ್ ರಾಜ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಕೃಷ್ಣ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಮರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷ್ಣರಾಜ ಒಡೆಯರ್ ಆಡಳಿತ ನಮಗೆಲ್ಲ ಮಾದರಿಯಾಗಿದ್ದು ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಮನೆಯಲ್ಲೂ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದಾಗ ಮಾತ್ರ ಇದು ಸಾರ್ಥಕವಾಗಲಿದೆ. ಪ್ರಜಾಪ್ರಭುತ್ವದ ಕೆಲವೊಂದು ಮಹತ್ತರ ಯೋಜನೆಗಳನ್ನು ಅಂದಿನ ಕಾಲದಲ್ಲಿ ಅಳವಡಿಸಿಕೊಂಡು ಆಡಳಿತ ನಡೆಸಿದ ಮೊದಲ ಮಹಾನ್ ವ್ಯಕ್ತಿ ಎಂದರು. ಕೃಷ್ಣರಾಜ ಒಡೆಯರ್ ಅವರು ಒಬ್ಬ ಮನುಷ್ಯನಿಗೆ ಬೇಕಾದಂತ ಏನು ಮೂಲಭೂತ ವ್ಯವಸ್ಥೆಗಳೇನಿದೆ, ನೀರಿರ್ಬೋದು ಅಥವಾ ನೀರಿದ್ರೆ ಕೇವಲ ನೀರಿದ್ರೆ ಸಾಕು, ಅವನಿಗೆ ಜ್ಞಾನ ಇರಬೇಕು ಅಂತೇಳಿ ಶಿಕ್ಷಣಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿಯ ರಸ್ತೆಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಮೈಸೂರು ರಾಜವಂಶಸ್ಥರ ಒಂದಷ್ಟು ಕೊಡುಗೆಗಳು, ಇಲ್ಲಿ ಸಾಕಷ್ಟು ಕೊಡುಗೆಗಳಿವೆ. ನಾನು ಈ ತಾಲೂಕಿನ ಇತಿಹಾಸವನ್ನು ಕೂಡ ಇಲ್ಲಿ ಕೃಷ್ಣರಾಜಪೇಟೆ ಅಂತ ಹೇಳುವಂತ ಯಾಕೆ ಹೆಸರು ಬಂತು ಅಂತ ಹೇಳಿ ಒಂದಷ್ಟು ಜನರ ಹತ್ರ ವಿಚಾರಿಸಿದಾಗ, ಈ ದಾರಿಯಲ್ಲಿ ಕೃಷ್ಣರಾಜ ಒಡೆಯರ್ ಅವರು ದಾರಿಯಲ್ಲಿ ಹೋಗ್ತಾ ಇದ್ರು, ಇಲ್ಲಿ ತಂಗ್ತಾ ಇದ್ರು ಅಂತ ಹೇಳುವ ಅವರ ಗೌರವಕ್ಕಾಗಿ ಈ ತಾಲೂಕಿಗೆ ಕೃಷ್ಣರಾಜಪೇಟೆ ಅಂತ ಹೇಳುವಂತ ಹೆಸರು ಬಂದಿದೆ ಅಂತ ಹೇಳುವಂತದ್ದು ನಾನು ಕಂಡುಕೊಂಡೆ. ಅಲ್ಲಿಗೆ ಎಷ್ಟು ಆ ಮಹಾನ್ ವ್ಯಕ್ತಿ ಈ ತಾಲೂಕಿಗೆ ಅಥವಾ ಈ ಪ್ರಾಂತ್ಯಕ್ಕೆ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅದನ್ನ ಸ್ಮರಣೆ ಮಾಡಿಕೊಳ್ಳುವುದು. ಸುಮಾರು 140 ವರ್ಷದ ಹುಟ್ಟುಹಬ್ಬ ಅಂತೇಳಿ ನಾನು ಕೇಳ್ಪಟ್ಟೆ. ಇವತ್ತಿದ್ದು 140 ವರ್ಷದ ನಂತರ ಕೂಡ ಅವರನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಅವರ ಕೊಡುಗೆ ಸಾಕಷ್ಟಿದೆ. ನಾವು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HR ಪೂರ್ಣಚಂದ್ರ ತೇಜಸ್ವಿ ಮಾತನಾಡಿ, ಶಿಕ್ಷಣ ಮತ್ತು ಸರ್ವಜನರ ಅಭಿವೃದ್ಧಿಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಪಾರ ಶ್ರಮಿಸಿದ್ದಾರೆ. ರಾಜಾಡಳಿತ ವ್ಯವಸ್ಥೆಯಲ್ಲಿ ಮೈಸೂರು ಒಡೆಯರ್ ಮನೆತನದ ಸಾಧನೆಗಳು ಜನಮಾನದಲ್ಲಿ ಈಗಲೂ ಅಚ್ಚಳಿಯದೆ ಉಳಿದಿದೆ. ಒಡೆಯರ್ ಮನೆತನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ ಏಷ್ಯಾ ಖಂಡವೇ ಅಚ್ಚರಿಗೊಳ್ಳುವಂತಹ ಅಭಿವೃದ್ಧಿ ಯೋಜನೆಗಳು ರೂಪುಗೊಂಡವು ಎಂದು ಸ್ಮರಿಸಿದರು. ಅಪಾರವಾಗಿದೆ. ಅವ್ರನ್ನ ಸ್ಮರಿಸಿಕೊಳ್ಳೋದು ಕೂಡ ನಮ್ಮ ಒಂದು ಪುಣ್ಯದ ಕೆಲಸ. ಆ ಮೂಲಕ ನಾವೇನಪ್ಪ ಅಂದ್ರೆ ನಮ್ಮದೇ ಆದಂತ ಕ್ಷೇತ್ರದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಹೊರೆಯಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಪರಿಸ್ಥಿತಿಗಳಲ್ಲಿ ಏನಾದ್ರೂ ಒಂದು ಅಳಿಲು ಸೇವೆ ಅಂತ ಮಾಡುವಂತ ಒಂದು ಮನಸ್ಸನ್ನ ನಾವು ಬಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿದ್ರೆ ಕಾರ್ಯಕ್ರಮ ಸಾರ್ಥಕತೆ ಪಡ್ಕೊಳ್ತೇವೆ ಅಂತ ನಾನು ಭಾವಿಸ್ಕೊಡ್ತೀನಿ. ಮೊನ್ನೆ ತಾನೇ ಈ ಒಂದು ಕಾರ್ಯಕ್ರಮ ನಿಗದಿ ಮಾಡಲಿಕ್ಕೆ ನಾನು ಮತ್ತು ನಮ್ಮ ಗೌರವ ಕಾರ್ಯದರ್ಶಿ ಕಟ್ಟೆ ಮಹೇಶ್ ಅವರು ಬಂದಾಗ ನನಗೆ ತುಂಬಾ ಸಂತೋಷ ಆಯ್ತು. ಆ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಸಾಕಷ್ಟು ಸುಂದರವಾದ ರಂಗೋಲಿಯನ್ನು ಬಿಡಿಸಿದ್ವಿ. ಆ ರಂಗೋಲಿ ನನಗೆ ತುಂಬಾ ಇಷ್ಟವಾಗಿದ್ದು, ಆ ವಾಟ್ಸ್ಆಪ್ ಫೇಸ್ಬುಕ್ ನ ಅದನ್ನ ಕಡೆಗಣಿಸಬೇಕು ಅಂತೇಳಿ, ಅದನ್ನ ನಿಲ್ಲಿಸಬೇಕು ಅಂತೇಳಿ ಅದನ್ನು ಕೂಡ ಒಂದು ಜಾಗೃತಿ ಮೂಡಿಸುವಂತ ಒಂದು ರಂಗೋಲಿಯನ್ನು ತಾವು ಬಿಡಿಸಿದ್ದು ನನಗೆ ತುಂಬಾ ಸಂತೋಷ ಕೊಡ್ತದೆ. ಅದಕ್ಕೆ ನನ್ನ ಫೇಸ್ಬುಕ್ ನಲ್ಲಿ ಬರೆದು ಅದನ್ನ ಹಾಕ್ಲಿಕ್ಕೆ ನನಗೆ ಸಮಯಾವಕಾಶ ಸಾಕಾಗಿಲ್ಲ. ವೃತ್ತಿನಲ್ಲಿ ನಾನು ಕೂಡ ಶಿಕ್ಷಕನಾಗಿದ್ದರಿಂದ, ಇದೀಗ ಶಾಲೆಗಳು ಕೂಡ ತೆರೆದಿರೋದ್ರಿಂದ, ಶಾಲಾ ಮಕ್ಕಳ ದಾಖಲಾತಿ ಮತ್ತಿತರ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ರಿಂದ ನಾನು ಫೇಸ್ಬುಕ್ ಮುಖಾಂತರ ತಮ್ಮ ಇದನ್ನ ಹಾಕ್ಲಿಕ್ಕೆ ನನಗೆ ಸಮಯ ಸಾಕಾಗಲಿಲ್ಲ. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಮಂಜುನಾಥ್ ಡಿಎ, ಜಿಲ್ಲಾ ಜನಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷ ಪಾರ್ಲೆ ರಾಜೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಧರ್ಮಪ್ಪ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪದ್ಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ.
ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with 80% and above, only 3 students they scored first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted, and beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಪೆನ್ ಡ್ರೈವ್ ಕಮಾಲ್, ಪ್ರಜ್ವಲ್ಗೆ ಸೋಲು, ಶ್ರೇಯಸ್ಗೆ ಸಿಂಹಾಸನ. 2.5 ದಶಕಗಳ ಬಳಿಕ ಐತಿಹಾಸಿಕ ಗೆಲುವು, 43,000 ಮತಗಳ ಅಂತರದಿಂದ ಜಯಗಳಿಸಿದ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ.
ಇಂಡಿಯಾದಲ್ಲೇ ಗಮನ ಸೆಳೆದಿದ್ದ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಗೆಲುವು, ಮಗನ ಸೋಲಿನ ಸೇಡು ತೀರಿಸಿಕೊಂಡ ದೊಡ್ಡಗೌಡ್ರು ಮಗ. 2 ಲಕ್ಷ ಮತಗಳ ಅಂತರದಲ್ಲಿ ಸ್ಟಾರ್ ಚಂದ್ರು ಸೋಲು. ಹೃದಯವಂತನ ಕೈ ಹಿಡಿದ ಬೆಂಗಳೂರು ಗ್ರಾಮಾಂತರದ ಮತದಾರರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಅಭೂತಪೂರ್ವ ಗೆಲುವು. ಹಾಲಿ ಸಂಸದರಾಗಿದ್ದ ಡಿಕೆ ಸುರೇಶ್ಗೆ ಹೀನಾಯ ಸೋಲು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.